ನಮಸ್ಕಾರ ಸ್ನೇಹಿತರೆ. ನೋಡಿ, ನವಂಬರು ನಾನು ನಿಮ್ಮ ಜೊತೆ ಒಂದು ವಿಷಯ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನವಂಬರು 3ನೇ ತಾರೀಕು ನಾನು ಮತ್ತು ಅಧ್ಯಕ್ಷರು ಮೈಸೂರಿಗೆ ಯಾವುದೋ ಒಂದು ಇದು ಸನ್ಮಾನ ಇತ್ತು, ಆ ಕಾರ್ಯಕ್ರಮದಲ್ಲಿ ಹೋಗಿದ್ದು. ಅವತ್ತು ಮೈಸೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಮತ್ತು ಗುಂಡ್ಲುಪೇಟೆಯಲ್ಲೂ ಸಿಕ್ಕಾಪಟ್ಟೆ ಭಾಳ ಧಾರಾಕಾರವಾದಂತಹ ಮಳೆ. ಹಾಗಾಗಿ ನಾನು ಮನೆಗೆ ಬಂದಂಥ ಸಂದರ್ಭದಲ್ಲಿ ಸುಮಾರು 7 ಗಂಟೆ ಆಗಿತ್ತು. ನೈಟು 7 ಗಂಟೆ ಆಗಿದ್ದಾಗ ನಾನು ಈ ಕಡೆ ಟೀ ಮಾಡಿಸ್ಕೊಂಡು ಕುಡಿಯೋಂಥ ಸಂದರ್ಭದಲ್ಲಿ ಆ ಕಡೆ ಹೋದೆ, ಈ ಕಡೆ ಕೊಡ ದುಬ್ಬು ಅಂತ ಬಿದ್ದೋಯ್ತು. ಹಾಗಾಗಿ ನಾನು ಫೋನ್ ಮುಖಾಂತರ ತಿಳಿಸ್ತಕ್ಕಂಥದ್ದು ಯಾರಿಗಪ್ಪ ಅಂತಂದರೆ ನಮ್ಮ ಅಧ್ಯಕ್ಷರಿಗೆ ಅಬ್ದುಲ್ ಮಾಲಿಕ್ರವ್ರಿಗೆ. ಹಿಂಗಾಯ್ತು, ನಾನು ಕೊಡೆ ಮುಟ್ಟಾಯ್ತು ಅಂತಂತ ಹೇಳಿದಾಗೆ ಅದಾದ ನಂತರದಲ್ಲಿ ಮುಬಾರಕ್ನವ್ರಿಗೂ ಕೂಡ ಹೇಳಿದೆ. ಹಾಗಾಗಿ ಹೇಳಿದಂಥ ಸಂದರ್ಭದಲ್ಲಿ ನಾನು ಇದ್ದೀನಪ್ಪ, ನೀವು ಹೆದರಿಕೆಬೇಡಿ ಅಂತ ನಮ್ಮ ಅಧ್ಯಕ್ಷರು ಮತ್ತು ಮುಬಾರಕ್ನವರು, ಅನ್ಸರ್ ಬಾಯಿ ಅವರು ಮತ್ತು ಸಾದಿಕ್ ಬಾಯ್, ಮಿಠಾಯಿ ಮಂಜು ಮತ್ತು ಮುನೀರು ಮತ್ತು ಚಲವಾದಿ ಸೋಮಣ್ಣ ಮತ್ತು ಇನ್ನೂ ಅನೇಕ ನಮ್ಗೆ ಆತ್ಮೀಯರು ನಮಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಸ್ವಂತ ಸಂಬಂಧಿಕರೇ ಆಗಲಿ, ಏನಾಗಲಿ, ನಮ್ಮ ದೊಡ್ಡಪ್ಪನ ಮಕ್ಕಳಾಗಲಿ, ಚಿಕ್ಕಪ್ಪನ ಮಕ್ಕಳಾಗಲಿ ಯಾರೂ ಕೂಡ ನಮಗೆ ಕೈ ಜೋಡಿಸ್ತಿಲ್ಲ. ಆದರೆ ನಮ್ಮ ಸಂಘಟನೆಯಿಂದ ನಾನು ಇದ್ದೀನಿ ರಾಜು, ನಿನ್ನ ಮುಂದೆ ಒಂದು ಹೆಜ್ಜೆ ಮುಂದೆ ಹಾಕು, ನಾವೆಲ್ಲ ನಿನ್ನಿಂದಿದ್ದೇವೆ ಅಂತಂತ ಹೇಳಿ ಮನಸ್ಸಿಗೆ ಆತ್ಮಸ್ಥೈರ್ಯ, ಒಂದು ಧೈರ್ಯವನ್ನು ತುಂಬಿ ನಮ್ಮಂಥ ಬಡವರಿಗೆ ತಮ್ಮ ಒಂದು ಕೈಲಾದಂತಹ ಧನ ಸಹಾಯವನ್ನು ಮಾಡಿ ಇವತ್ತಿನ ನಮ್ಮ ಗೋಡವನ್ನು ಏರಿಸೋದಕ್ಕೆ ಇವರೆಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ನನ್ನ ನಿಜವಾಗ್ಲೂ ಅವರ ಹತ್ತಿರಲ್ಲಿ ನಾವು ಆಗಿಲ್ಲದೆ ಇರ್ಬೋದು, ಆದರೆ ಸ್ವಂತ ಒಡಹುಟ್ಟಿದ ತಮ್ಮನ ಥರ ನೋಡ್ಕೊಂಡು ಭಾಳ ನಮಗೆ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ JPT. ಸ್ನೇಹಿತರೆ, ನನ್ನ ಮನೆಯ ಗೋಡೆಯ ಒಂದು ಕುಸಿತಕ್ಕೆ ಭಾಳಷ್ಟು ನನ್ನ ಆತ್ಮೀಯರು, ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು, ನನ್ನ ಸಹೋದರರು, ನನ್ನ ಬಂಧು ಬಾಂಧವರು, ಅಂದರೆ ಬಂಧು ಬಾಂಧವರಂದರೆ ನನ್ನ ಒಡಹುಟ್ಟು ಬಂಧು ಬಾಂಧವರಲ್ಲ, ನನ್ನ ಸಂಘಟನೆಯ ಎಲ್ಲ ಗುರು ಹಿರಿಯರು, ಗೌರವಾನ್ವಿತ ಗುರು ಹಿರಿಯರು ನನಗೆ ಕಷ್ಟಕ್ಕೆ ಸ್ಪಂದಿಸಿ ನನ್ನ ಒಂದು ಗೋಡೆಗೆ ಒಂದು ಎಲ್ಲ ರೀತಿಯ ಸಹಕಾರವನ್ನು ನೀಡಿದಂತಹ ನನಗೆಲ್ಲ ಗುರು ಹಿರಿಯರಿಗೆ ಹಾಗೂ ನನ್ನ ಆತ್ಮೀಯರಿಗೆ, ನನ್ನ ಸಹೋದರರಿಗೆ, ನನ್ನ ಅಣ್ಣಂದಿರಿಗೆ, ನನ್ನ ತಮ್ಮಂದಿರಿಗೆ ಈ ಒಂದು ಧನ್ಯತಾ ಭಾವವನ್ನು ನಾನು ಈ ಒಂದು ವ್ಲಾಗ್ ಮುಖಾಂತರ ನಾನು ಇದನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಯಾಕೆಂದರೆ ನೋಡಿ, ನಮ್ಮ ಸಂಬಂಧಿಕರೇ ಆಗಲಿ, ನನ್ನ ಅಕ್ಕ ತಂಗಿರಾಗಲಿ, ಬಂಧು ಬಾಂಧವರಾಗಲಿ, ದೊಡ್ಡಪ್ಪನ ಮಕ್ಕಳೇ ಆಗಲಿ, ಚಿಕ್ಕಪ್ಪನ ಮಕ್ಕಳೇ ಆಗಲಿ, ನನಗೆ ನನ್ನ ಒಂದು ಮನೆ ಗೋಡೆ ಉಂಟ್ಕೊತು ಅಂತ ಫೋನ್ ಮಾಡಿದ್ರೂ ಕೂಡ ಅವರು ಬಂದು ನೋಡಿಲ್ಲ ಸ್ನೇಹಿತರೆ. ನಿಜವಾಗ್ಲೂ ಆಗ ನನ್ನ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ನನ್ನ ವಿವಿಧ ಕನ್ನಡ ಪರ ಸಂಘಟನೆಗಳು. ಅದರಲ್ಲಿ ಮೊದಲನೇದಾಗಿ ನಮ್ಮ ಕರ್ನಾಟಕ ಕಾವಲು ಪಡೆ ಹಾಗೂ ಕರುನಾಡ ಯುವಶಕ್ತಿ ಸಂಘಟನೆ ಹಾಗೂ ಇನ್ನೂ ಅನೇಕ ಒಂದು ಹುದ್ದೆಯಲ್ಲಿರ್ತಕ್ಕಂತಹ ಗಣ್ಯಮಾನ್ಯರು ನನಗೆ ಸಹಾಯಹಸ್ತವನ್ನು ನೀಡಿ ತಮ್ಮ ಒಂದು ಮಾನವೀಯತೆಯನ್ನು ನೆರೆದು ಬಹಳ ನನಗೆ ತುಂಬ ಸಂತೋಷವಾಗಿದೆ. ಹಾಗಾಗಿ ಅವರ ಹೆಸರನ್ನು ಹೇಳುವುದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ ಹಾಗೂ ನಾನು ಸಂತೋಷ ಪಡ್ತೇನೆ. ಅವರ ಹೆಸರು ಏನಪ್ಪ ಅಂತಂದರೆ, ಮೊದಲನೇದಾಗಿ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್ರವರು ಹಾಗೂ ಚಾಮರಾಜನಗರ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂತಹ ಅಬ್ದುಲ್ ರಶೀದ್ರವರು, ತಾಲೂಕು ಕಾರ್ಯದರ್ಶಿಗಳಾದಂತಹ ಮುಬಾರಕ್ರವರು, ಟೌನ್ ಉಪಾಧ್ಯಕ್ಷರಾದಂತಹ ಸಾದಿಕ್ ಪಾಷಾರವರು, ತಾಲೂಕು ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ರಾಮೇಗೌಡರು ಹಾಗೂ ನಮ್ಮ ನೆಚ್ಚಿನ ಕಾಟೇರ ಅಂತಲೇ ಬಿರುದಾಂಕಿತವನ್ನು ಪಡೆದುಕೊಂಡಿರ್ತಕ್ಕಂತಹ ನಮ್ಮ ಅನ್ಸರ್ ಬಾಯ್ ಅವರು ಕೂಡ ಭಾಳ ಸ್ಪಂದಿಸಿದ್ದಾರೆ. ಹಾಗೂ PK ಕುಂಜುಟ್ಟಿ ಅವರು ತಾಲೂಕು ಸಂಚಾಲಕರಾಗಿದ್ದಾರೆ. ಹಾಗೂ ಕನ್ನಡ ಪರ ಹಿರಿಯ ಹೋರಾಟಗಾರರಾದಂತಹ ಬ್ರಹ್ಮಾನಂದ್ರವರು, ಕರುನಾಡ ಯುವಶಕ್ತಿ ಸಂಘಟನೆಯ ತಾಲೂಕು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮುನೀರ್ ಪಾಷಾರವರು ಹಾಗೂ ಇಲಿಯಾಸ್ ಉರುಫ್ ಕುಮಾರ್ ಇವರು ತಾಲೂಕು ಯುವ ಘಟಕದ ಅಧ್ಯಕ್ಷರು, ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಸಂಚಾಲಕರಾಗಿರ್ತಕ್ಕಂತಹ ಛಲವಾದಿ ಸೋಮಣ್ಣನವರು ಹಾಗೂ ರಾಘವಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಆದಂತಹ RD ಉಲ್ಲಾಸ್ರವರು, ಪೊಲೀಸ್ ಆರಕ್ಷಕ ಹುದ್ದೆಯಲ್ಲಿರ್ತಕ್ಕಂತಹ ಮಹೇಶ್ ರವರು ಹಾಗೂ
ಸತೀಶ್ ಜಾರಕಿಹೊಳಿ ಫೌಂಡೇಶನ್ನ ಒಂದು ರೂವಾರಿಗಳಾಗಿರ್ತಕ್ಕಂತಹ ನಮ್ಮ ಗೋವಿಂದ್ ನಾಯ್ಕರವರು ಇವರೆಲ್ಲರೂ ಕೂಡ ನನಗೆ ಭಾಳ ಒಂದು ಸಹಾಯಸ್ತವನ್ನು ನೀಡಿ ತಮ್ಮ ಒಂದು ಮಾನವೀಯ ಮೌಲ್ಯ ಅಂತ ಹೇಳ್ತಾರಲ್ಲ ನೋಡಿ, ಆ ಒಂದು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯೋದಕ್ಕೆ ಇವರೆಲ್ಲ ಕೂಡ ಕಾರಣದಾಯಕರು, ಪ್ರೇರಣಾದಾಯಕರು ಹಾಗೂ ಒಂದು ರೀತಿಯಲ್ಲಿ ನನಗೆ ಆಪತ್ತು ಬಾಂಧವರು ಅಂತ ಹೇಳ್ಬೋದು. ಹಾಗಾಗಿ ನೋಡಿ ಸ್ನೇಹಿತರೆ, ನಮ್ಮ ಸಂಬಂಧಿಕರು ಫೋನ್ ಮಾಡಿದಾಗ ನಾನು ಮನೇಲಿಲ್ಲ, ನಾನು ಹೊರಗಡೆ ಇದ್ದೀನಿ ಮತ್ತು ಇಲ್ಲ ಅಂತ ಅನಿಸ್ಕೊತಾರೆ. ಅಂತಹ ಒಂದು ಸಂದರ್ಭದಲ್ಲಿ ನಾವು ಸ್ವತಃ ಒಟ್ಟಾಗಿ ಹುಟ್ಟವರಲ್ಲ, ಆದರೂ ಕೂಡ ಒಂದು ಸಹೋದರತ್ವದಿಂದ, ಒಂದು ಭಾವನೆಯಿಂದ, ಒಂದು ಮಾತೃತ್ವ ಭಾವನೆಯಿಂದ ನಮ್ಮನ್ನೆಲ್ಲ ನಾನಿದ್ದೀನಿ, ನೀನು ಒಂದು ಹೆಜ್ಜೆ ಮುಂದೆ ಇಡು, ನಾವೆಲ್ಲ ನಿನ್ನ ಹಿಂದೆ ಇದ್ದೇವೆ ಅಂತ ನನಗೆ ಆತ್ಮಸ್ಥೈರ್ಯವನ್ನು ತುಂಬಿ, ಮನೋಬಲವನ್ನು ತುಂಬಿ, ನನಗೆ ದಿಕ್ಕೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಇವರೆಲ್ಲ ನನ್ನ ಮನೆಯ ಗೋಡೆಯನ್ನು ಏರಿಸೋದಕ್ಕೆ ಇವರೆಲ್ಲ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಇವರೆಲ್ಲರಿಗೂ ಕೂಡ ನನ್ನ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಹಾಗೂ ಸದಾ ಇವರಿಗೆ ನಾನು ಋಣಿಯಾಗಿರ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸ್ತಾ ನಮಸ್ಕಾರ.